ನಮಸ್ಕಾರ ಗೈಸ್, ಎಲ್ಲರಿಗೂ ಕ್ಯಾಪ್ಟನ್ ಕರ್ನಾಟಕ ಚಾನೆಲ್ಗೆ ಸ್ವಾಗತ. ನಾನು ವೈಭವ್ ವೇದಾಂತ್. ನಾನು ಕಂಟೆಂಟ್ ಕ್ರಿಯೇಟರ್ ಆಗೋಕ್ಕೂ ಮುಂಚೆ ಕಲೆಕ್ಷನ್ ಏಜೆಂಟ್ ಆಗಿ ಕೆಲಸ ಮಾಡಿದ್ದೆ. ಅಲ್ಲಿ ಕೆಲಸ ಮಾಡಿದ ಅನುಭವ ಇವತ್ತು ನಾನು ಈ ವಿಡಿಯೋ ಮಾಡೋಕ್ಕೆ ಕಾರಣ ಆಗಿದೆ. ನನಗೆ ಒಂದು ಬ್ಯಾಂಕ್ ಅಂಡರ್ ನಲ್ಲಿ ಕಲೆಕ್ಷನ್ ಏಜೆಂಟ್ ಕೆಲಸ ಸಿಕ್ಕಿತ್ತು. ಆ ದಿನ ನನ್ನ ಮೊದಲ ದಿನ. ನನ್ನ ಮ್ಯಾನೇಜರ್ ಮಂಜುನಾಥ್ ಅನ್ನೋರು ಮೊದಲ ದಿನವೇ ನನಗೆ ಒಂದು ಟಾರ್ಗೆಟ್ ಕೊಟ್ಟರು. ಶ್ರೀನಿವಾಸ್ ಮೂರ್ತಿ ಅನ್ನೋರು ಮನೆಗೆ ಹೋಗಿ ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ವಸೂಲಿ ಮಾಡಬೇಕು ಅಂತ ಹೇಳಿದ್ರು. ವಿಶೇಷ ಏನು ಅಂತಂದ್ರೆ ನನಗೆ ಆಫರ್ ಲೆಟರ್ ಕೊಟ್ಟಿಲ್ಲ, ಐಡಿ ಕಾರ್ಡ್ ಕೊಟ್ಟಿಲ್ಲ, ಮ್ಯಾನೇಜರ್ ಮುಖ ಸಹ ನೋಡಿಲ್ಲ. ಕೆಲಸ ಅನಿವಾರ್ಯ ಇತ್ತು, ಸರಿ ಅಂತ ನಾನು ಕೆಲಸನ ಒಪ್ಕೊಂಡು ಹೋದೆ. ಸೊ ಬೆಳಿಗ್ಗೆ 8 ಗಂಟೆಗೆ ಅವರ ಮನೆಗೆ ಹೋದ್ರೆ ಅಲ್ಲಿ ಶ್ರೀನಿವಾಸ್ ಮೂರ್ತಿ ಅವರು ಮನೆಯಲ್ಲಿ ಇರಲಿಲ್ಲ. ಮನೆಯಲ್ಲಿ ಇದ್ದಿದ್ದು ಅವರ ಹೆಂಡತಿ ಮತ್ತು ಅವರ ಮಗಳು ಮಾತ್ರ. ನಾನು ಸಮಾಧಾನವಾಗಿ ವಿಚಾರಿಸಿ ಮ್ಯಾನೇಜರ್ಗೆ ಫೋನ್ ಮಾಡಿದೆ. ಆದ್ರೆ ಮ್ಯಾನೇಜರ್ ಹೇಳಿದೇನು ಗೊತ್ತಾ, ನಿನ್ಗೆ ಬೇರೆ ಏನು ಕೆಲಸ ಇಲ್ಲ, ಇವತ್ತು ಸಂಜೆವರೆಗೂ ಅಲ್ಲೇ ಇರು. ಅವರ ಹೆಂಡತಿಗೆ ಸ್ವಲ್ಪ ಜೋರಾಗಿ ಹೇಳು, ನಿಮ್ಮ ಗಂಡ ಬರೋವರೆಗೂ ನಾನು ಹೋಗಲ್ಲ, ಈಗಲೇ ನೀವು ಪೇಮೆಂಟ್ ಕ್ಲಿಯರ್ ಮಾಡಿ, ಇಲ್ಲ ನಿಮ್ಮ ಗಂಡನ ಕರ್ಸಿ, ಅಲ್ಲಿವರೆಗೂ ನಾನು ಈ ಮನೆ ಬಿಟ್ಟು ಕದ್ಲಲ್ಲ ಅಂತ ಜೋರ್ ಮಾಡು ಅಂತ ಹೇಳಿದ್ರು. ನನ್ನ ಫೋನ್ ಸ್ಪೀಕರ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಲೌಡ್ ಸ್ಪೀಕರ್ ನಲ್ಲಿ ಮಾತನಾಡ್ತಿದ್ದೆ. ಮ್ಯಾನೇಜರ್ ಮಾತನ್ನ ಕಸ್ಟಮರ್ ಹೆಂಡತಿಗೂ ಕೇಳಿಸ್ತು. ಅದನ್ನ ಕೇಳಿಸ್ಕೊಂಡ ಅವರ ಮುಖದಲ್ಲಿ ಭಯ, ಟೆನ್ಷನ್, ಅಕ್ಕಪಕ್ಕದವರು ನೋಡಿದವರು ಅನ್ನೋ ಗಾಬರಿ ಇತ್ತು. ಸೊ ನಾನು ಕಾಲ್ ಕಟ್ ಮಾಡಿ ಸರಿ ಅಂತ ಅಲ್ಲಿಂದ ವಾಪಸ್ ಆದೆ. ಸೊ ಅದೇ ದಿನ ನಾನು 3 ಬಾರಿ ಅವರ ಗಂಡ ಬಂದಿದ್ದನ ಇಲ್ವಾ ಅಂತ ಪದೇ ಅವರ ಮನೆಗೆ ಹೋಗಿ ಚೆಕ್ ಮಾಡಿದೆ. ಯಾಕಂದ್ರೆ ಅವರು ಕಾಲ್ ಪಿಕ್ ಮಾಡ್ತಿರ್ಲಿಲ್ಲ. ನನಗೆ ಅನಿವಾರ್ಯ ಹೋಗ್ಲೇಬೇಕಿಂತ ಪ್ರೆಸರ್ ಇತ್ತು. ಆದ್ರೆ ನಾನಿಲ್ಲಿ 3 ಬಾರಿ ಅವರ ಮನೆಗೆ ಹೋಗಿ ಚೆಕ್ ಮಾಡಿದ್ರು ಮ್ಯಾನೇಜರ್ಗೆ ಸಮಾಧಾನ ಆಗ್ಲಿಲ್ಲ. ನೋಡಿ, ಸಂಜೆ 4ನೇ ಬಾರಿ ಮತ್ತು ಅವರ ಮನೆಗೆ ಹೋಗು ಅಂತ ಪ್ರೆಸರ್ ಹಾಕಿದ್ರು. ಅವರ ಹೆಂಡತಿಗೆ ಹೇಳು, ನಿನ್ನ ಗಂಡನ ಕರೆಸು, ಇಲ್ಲ ನೀನು ಅಮೌಂಟ್ ಕಟ್ಟು ಅಂತ ಬೆದರಿಸು ಅಂತ ನನಗೆ ಹೇಳಿದ್ರು. ಈ ಮ್ಯಾನೇಜರ್ ಹೇಳಿದ್ ಕೇಳಿ ನನಗೆ ದಿಢೀರ್ನೆ ಶಾಕ್ ಆಯ್ತು. ಯಾಕಂತಂದ್ರೆ ಅವ್ರೇ ರೂಲ್ಸ್ ಪ್ರಕಾರ ಯಾವ್ದು ಇಲ್ಲ. ಕಸ್ಟಮರ್ಗೆ ಹ್ಯುಮಿಲಿಯೇಷನ್ ಮಾಡಬಾರ್ದು ಅಂತ ಇದೆ, ಫ್ಯಾಮಿಲಿ ಮೆಂಬರ್ಸ್ಗೆ ಅರೇಂಜ್ಮೆಂಟ್ ಮಾಡಬಾರ್ದು ಅಂತ ಇದೆ, EMI ಕಟ್ಟಿಲ್ಲ ಅಂದ್ರೆ ರಿಪೀಟೆಡ್ ವಿಸಿಟ್ ಮಾಡಿ ಮೆಂಟಲ್ ಪ್ರೆಷರ್ ಕೊಡಬಾರ್ದು ಅಂತ ಇದೆ, ಇನ್ನು ಥ್ರೆಟ್ಟಿಂಗ್ ಬಿಹೇವಿಯರ್ ಅಂತೂ ಮಾಡಲೇಬಾರ್ದು ಅಂತ ಇದೆ. ಆದ್ರೆ ಈ ಕಸ್ಟಮರ್ಗೆ ನನ್ನಿಂದ ಈ ಎಲ್ಲವೂ ಆಗ್ಬಿಟ್ಟಿತ್ತು. ಆಗ ನಾನು ಮ್ಯಾನೇಜರ್ನ ಕೇಳಿದೆ, ಸರ್, ಮನೆಯಲ್ಲಿ ಗಂಡಸರಿದ್ದಾಗ ಹೆಣ್ಣು ಮಕ್ಳು ಇರೋ ಮನೆಗೆ ಪದೇ ಹೋಗೋದು ಸರಿ ಇಲ್ಲ ಅಂತ ಹೇಳಿದೆ. ಇನ್ನು ಮ್ಯಾನೇಜರು ನಾನು ಹೇಳಿದ ಮಾತು ಕೇಳಿ ಸಿಟ್ಟಾದ್ರು. ಹೇ, ನಾನು ಹೇಳಿದ್ ಮಾಡು, ಹೆಣ್ಮಕ್ಳೇ ನಮ್ಮ ಟಾರ್ಗೆಟ್ ಇರೋದು, ಅವ್ರನ್ನ ಹಿಡಿದ್ರೇನೆ ನಮಗೆ ಕಲೆಕ್ಷನ್ ಬರೋದು ಅಂತಂದ್ರು. ಅವರಿಗೆ ಬೆದರಿಸಿದ್ರೆ ಕಲೆಕ್ಷನ್ ಬರುತ್ತೆ, ಹೋಗು ಬೆದರಿಸು ಅಂತ ಹೇಳಿದ್ರು. ನನಗೆ ಮತ್ತೆ ಶಾಕ್ ಆಯ್ತು. ಆ ದಿನ ನನಗೆ ಒಂದು ವಿಷಯ ಕ್ಲಿಯರ್ ಆಯ್ತು. ನೋಡಿ, ಜನರಿಗೆ ರೂಲ್ಸ್ ಗೊತ್ತಿಲ್ಲ ಅಂತಂದ್ರೆ ಕೆಲವರು ಭಯ ಹುಟ್ಟಿಸಿ ಕಲೆಕ್ಷನ್ ಮಾಡ್ತಾರೆ. ಅವ್ರೇ ಜನರ ಪರವಾಗಿ ಇದ್ರೂ ಸಹ ಜನರಿಗೆ ಭಯ ಪಡ್ತಿದ್ದಾರೆ ಅಂತ ಫೀಲ್ ಆಯ್ತು. ಈಗ ನಾನು ನಿಮ್ಗೆ ಹೇಳೋದೇನು ಅಂತಂದ್ರೆ, ನೀವು ಸಾಲ ಮಾಡಿರ್ಬೋದು, EMI ಲೇಟ್ ಆಗಿರ್ಬೋದು, ಆದ್ರೆ ನೀವು ಕ್ರಿಮಿನಲ್ ಅಲ್ಲ. ನಿಮ್ಮ ಡಿಗ್ನಿಟಿಗೆ ಡ್ಯಾಮೇಜ್ ಮಾಡೋ ಹಕ್ಕು ಯಾರಿಗೂ ಇಲ್ಲ. ಗೈಸ್, ಇವತ್ತು ಆ ಮ್ಯಾನೇಜರ್ ತರಹ ಎಷ್ಟೋ ಜನ ನಿಮ್ಮನ್ನ ಹೆದರಿಸಿದ್ದಾರೆ, ಯಾಕಂದ್ರೆ ನಿಮಗೆ ಕಾನೂನು ಗೊತ್ತಿಲ್ಲ ಅಂತ. ಆದ್ರೆ ಇನ್ನು ಮೇಲೆ ನೀವು ಈ ಭಯ ಪಡಬೇಡಿ. ನಿಮ್ಮ ಮನೆಗೆ ಕಲೆಕ್ಷನ್ ಏಜೆಂಟ್ ಬಂದಾಗ ಏನ್ ಮಾಡ್ಬೇಕು ಅಂತಂದ್ರೆ, ಅವ್ರ ಮನೆಗೆ ಬಂದ ತಕ್ಷಣ ಮೊದಲು ಈ ಪ್ರಶ್ನೆ ಕೇಳಿ, ಸರ್ ನಿಮ್ಮ ID ಕಾರ್ಡ್ ತೋರಿಸಿ ಅಂತ ಕೇಳಿ. ಯಾಕಂತಂದ್ರೆ ಇವತ್ತು ಎಷ್ಟೋ ಜನ ಫೇಕ್ ಏಜೆಂಟ್ಸ್ ಬಂದು ಜನರನ್ನ ಹೆದರಿಸಿ ದುಡ್ಡು ಕೇಳ್ತಾ ಇದ್ದಾರೆ. ಹಾಗಾಗಿ ಅವರ ಆಫೀಸ್ ID ಕಾರ್ಡ್ ಚೆಕ್ ಮಾಡಿ, ಯಾವ ಬ್ಯಾಂಕ್ ಇಂದ ಬಂದಿದ್ದೀರಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ, ಬ್ಯಾಂಕ್ ಕೊಟ್ಟಿರೋ ಅಥರೈಸೆನ್ಸ್ ಲೆಟರ್ ನ ಕೇಳಿ. ನೆನಪಿಡಿ, ಇದು ಗೊತ್ತಿತ್ತು ಅಂತಂದ್ರೆ ಅವರ ID ಕಾರ್ಡ್ ತೋರಿಸಿಲ್ಲ ಅಂತಂದ್ರೆ ನೀವು ಅವ್ರ ಜೊತೆ ಮಾತಾಡೋ ಅಗತ್ಯನೇ ಇಲ್ಲ. ನಾನು ಬ್ಯಾಂಕ್ಗೆ ಬಂದು ಮಾತನಾಡ್ತೀನಿ ಅಂತ ನೇರವಾಗಿ ಹೇಳಿ ಕಳಿಸ್ಬಿಡಿ. ಇನ್ನು ಅವ್ರೇ ರೂಲ್ಸ್ ಪ್ರಕಾರ ಕಲೆಕ್ಷನ್ ಏಜೆಂಟ್ ಏನ್ ಮಾಡಬಾರ್ದು. ಇಲ್ಲಿ ಬಹಳ ಮುಖ್ಯವಾದ ವಿಷಯ ಏನು ಅಂತಂದ್ರೆ, ಜನರಿಗೆ ಈ ಹಕ್ಕುಗಳೇ ಗೊತ್ತಿಲ್ಲ. ಅವ್ರೇ ರೂಲ್ಸ್ ಪ್ರಕಾರ ಕಲೆಕ್ಷನ್ ಏಜೆಂಟ್ಸ್ ಇವುಗಳನ್ನ ಮಾಡೋ ಹಾಗಿಲ್ಲ. ಮೊದಲನೇದಾಗಿ, ಮನೆಯಲ್ಲಿ ಹೆಣ್ಮಕ್ಳಿದ್ರೆ, ನಿಮ್ಮ ಮನೆಯಲ್ಲಿ ಗಂಡಸರು ಇಲ್ದಿದ್ದಾಗ ಅಥವಾ ಕೇವಲ ಮಹಿಳೆಯರು ಮಾತ್ರ ಇದ್ದಾಗ ಯಾವ ಏಜೆಂಟ್ ಕೂಡ ನಿಮ್ಮ ಅನುಮತಿ ಇಲ್ಲದೆ ಮನೆ ಒಳಗೆ ಬರೋ ಹಾಗಿಲ್ಲ. ಇನ್ನು ಎರಡನೇದಾಗಿ, ಸಮಯ ಬೆಳಿಗ್ಗೆ 8 ಗಂಟೆ ಮುಂಚೆ ಅಥವಾ ರಾತ್ರಿ 7 ಗಂಟೆ ನಂತರ ನಿಮ್ಮ ಮನೆಗೆ ಬರುವಂತಿಲ್ಲ, ಕಾಲ್ ಮಾಡುವಂತಿಲ್ಲ. ರಾತ್ರಿ ಹೊತ್ತು ಹೆಣ್ಮಕ್ಳಿಗೆ ಕಾಲ್ ಮಾಡಿ ಕಿರುಕುಳ ಕೊಡೋದು ದೊಡ್ಡ ಕ್ರೈಮ್ ಅದು. ಇನ್ನು ಮೂರನೇದಾಗಿ, ಭಾಷೆ ಅಸಭ್ಯವಾಗಿ ಮಾತನಾಡೋದು ಅಥವಾ ಬೆದರಿಕೆ ಹಾಕುವುದು ಅಕ್ಷರಾಂಶ ತಪ್ಪು. ಇನ್ನು 4ನೇದಾಗಿ, ಅವಮಾನ. ನಿಮ್ಮ ಫ್ಯಾಮಿಲಿ ಅಥವಾ ನೆರೆಹೊರೆಯವರ ಮುಂದೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡೋ ಹಕ್ಕು ಅವರಿಗಿಲ್ಲ. ನಿಮ್ಮ ಕಲೆಕ್ಷನ್ ವಿಚಾರ ಅವರ ಬಳಿ ಹೋಗಿ ಹೇಳೋದು ತಪ್ಪು. ಇನ್ನು ಕಲೆಕ್ಷನ್ ಏಜೆಂಟ್ ಅವರು ಮತ್ತೊಂದು ವರ್ಡ್ ಅನ್ನ ಯೂಸ್ ಮಾಡ್ತಾರೆ, ಪೊಲೀಸ್ ಭಯ. ಹೌದು, ಪೊಲೀಸ್ನ ಕರ್ಕೊಂಡು ಬರ್ತೀವಿ, ಜೈಲಿಗೆ ಹಾಕ್ತೀವಿ ಅಂತ ಹೆದರಿಸ್ತಾರೆ. ಆದ್ರೆ ಕೇಳಿ, ಲೋನ್ ಕಟ್ಟದೇ ಇರೋದು ಸಿವಿಲ್ ಕೇಸ್ ಅಷ್ಟೇ. ಇದರಲ್ಲಿ ಪೊಲೀಸರು ನಿಮ್ಮನ್ನ ನೇರವಾಗಿ ಅರೆಸ್ಟ್ ಮಾಡೋಕೆ ಬರೋದಿಲ್ಲ. ಇದು ಕೇವಲ ನಿಮ್ಮನ್ನ ಹೆದರಿಸೋ ತಂತ್ರ ಆಗಿರುತ್ತೆ. ಇದರಿಂದ ಎಚ್ಚರ ವಹಿಸಿ. ಇನ್ನು ಇದಕ್ಕೆಲ್ಲ ಪರಿಹಾರ ಏನು? ಸರಿ, ಈಗ ಸಾಲ ಕಟ್ಟಕ್ಕೆ ದುಡ್ಡಿಲ್ಲ, ಏನ್ ಮಾಡೋದು ಅಂತ ನಿಮ್ಗೊಂದು ಪ್ರಶ್ನೆ ಬಂದೇ ಬರುತ್ತೆ. ನೀವು ಅವರೊಂದಿಗೆ ಗೌರವವಾಗಿ ಮಾತನಾಡಿ. ಮೊದಲು ಫೈಟ್ ಮಾಡಬೇಡಿ, ನಿಮ್ಮ ಪ್ರಾಬ್ಲಮ್ ಏನಿದೆ ಅಂತ ಸಮಾಧಾನವಾಗಿ ಹೇಳಿ. ಮತ್ತೆ EMI ಇದ್ರೆ ಕ್ಯಾಶ್ ಕೊಡಬೇಡಿ, ಏಜೆಂಟ್ ಕೈಗೆ ಕ್ಯಾಶ್ ಕೊಡಬೇಡಿ. ಒಂದು ವೇಳೆ ಕೊಟ್ರೆ ಆ ಕ್ಷಣವೇ ಬ್ಯಾಂಕ್ ಸೀಲ್ ಇರೋ ಅಸಲಿ ರಿಸಿಪ್ಟ್ ನ ತೆಗೆದುಕೊಳ್ಳಿ. ರಸೀದಿ ಇಲ್ಲದೆ ಕೊಡೋ ಹಣ ಬ್ಯಾಂಕ್ ಸೇರಲ್ಲ, ನಿಮ್ಮ ಸಾಲವೂ ತೀರಲ್ಲ.
ಮತ್ತೆ ಸಮಯವನ್ನ ಕೇಳಿ. ನನಗೆ 15 ದಿನ ಟೈಮ್ ಕೊಡಿ, ನಾನು ಬಂದು ಸೆಟಲ್ ಮಾಡ್ತೀನಿ ಅಂತ ಬರವಣಿಗೆಯಲ್ಲಿ ಅಥವಾ ಮೇಲ್ ಮೂಲಕ ಬ್ಯಾಂಕ್ಗೆ ತಿಳಿಸಿ. ಇನ್ನು ಇಷ್ಟೆಲ್ಲ ಹೇಳಿದ್ರು ಕೂಡ ಅವರು ನಿಮ್ಗೆ ಕಾಟ ಕೊಡ್ತಾ ಇದ್ದಾರಾ, ಹಠ ಬಿಡ್ತಿಲ್ವಾ, ಅವರು ಅಸಭ್ಯವಾಗಿ ಮಾತಾಡೋದನ್ನ ಫೋನ್ ಅಲ್ಲಿ ರೆಕಾರ್ಡ್ ಮಾಡ್ಕೊಳ್ಳಿ. ಬ್ಯಾಂಕ್ ಮೇಲಿನ ಅಧಿಕಾರಿಗಳಿಗೆ ಇಮೇಲ್ ಮೂಲಕ ದೂರು ನೀಡಿ. ಇನ್ನು ಅಲ್ಲಿಯೂ ನಿಮಗೆ ನ್ಯಾಯ ಸಿಗ್ತಿಲ್ಲ ಅಂತಂದ್ರೆ ಆರ್ಬಿಐ ಅಂಬುಡ್ಸ್ಮನ್ ವೆಬ್ಸೈಟ್ ಗೆ ಹೋಗಿ ಕಂಪ್ಲೇಂಟ್ ಮಾಡಿ. ಒಂದು ಕಂಪ್ಲೇಂಟ್ ಹೋದ್ರೆ ಬ್ಯಾಂಕ್ಗಳಿಗೆ ದಂಡ ಬೀಳುತ್ತೆ. ಆಗ ಅವರೇ ನಿಮ್ಮ ಹತ್ರ ಬಂದು ಸಮಾಧಾನವಾಗಿ ಮಾತನಾಡ್ತಾರೆ. ಇಷ್ಟು ಮಾಡಿ ಸಾಕು. ಈ ಎಲ್ಲಾ ರೂಲ್ಸ್ ನ ತಿಳಿದುಕೊಂಡು ಹೆಣ್ಮಕ್ಳೇ ಸ್ಟ್ರಾಂಗ್ ಆಗಿ, ಎಮೋಷನಲ್ ಆಗಬೇಡಿ. ಆರ್ಬಿಐ ಗೈಡ್ಲೈನ್ಸ್ ಪ್ರಕಾರ ಜನರಲಿ ರೆಸ್ಪೆಕ್ಟ್ಫುಲಿ ಮಾತನಾಡಬೇಕು, ಹರಾಸ್ಮೆಂಟ್ ಮಾಡಬಾರ್ದು, ಥ್ರೆಟ್ ಕೊಡಬಾರ್ದು, ಪಬ್ಲಿಕ್ ಹ್ಯೂಮಿಲಿಯೇಷನ್ ಮಾಡಬಾರ್ದು, ಮಹಿಳೆಯರಿಗೆ ಕಿರುಕುಳ ಕೊಡಬಾರ್ದು, ಫ್ಯಾಮಿಲಿ ಮೆಂಬರ್ ಮೇಲೆ ಪ್ರೆಷರ್ ಹಾಕಬಾರ್ದು. ಇಷ್ಟಕ್ಕೂ ಯಾರಾದ್ರೂ ಲಿಮಿಟ್ ನ ಕ್ರಾಸ್ ಮಾಡ್ತಿದ್ರೆ ಎವಿಡೆನ್ಸ್ ನ ಕಲೆಕ್ಟ್ ಮಾಡಿ, ಕಾಲ್ ರೆಕಾರ್ಡ್ ಮಾಡಿ, ಬ್ಯಾಂಕ್ ಗೆ ಕಂಪ್ಲೇಂಟ್ ರೈಸ್ ಮಾಡಿ, ಆರ್ಬಿಐಗೂ ಕಂಪ್ಲೇಂಟ್ ಕೊಡಬಹುದು ನೀವು. ಈ ಆರ್ಬಿಐ ರೂಲ್ಸ್ ಗೈಡ್ಲೈನ್ಸ್ ಪ್ರತಿಯೊಬ್ಬ ಫ್ಯಾಮಿಲಿಗೂ, ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಶೇರ್ ಮಾಡಿ. ಏಕೆಂದ್ರೆ ಇಎಂಐ ಟೆನ್ಷನ್ ಗಿಂತ ದೊಡ್ಡದು ನಿಮ್ಮ ಸೇಫ್ಟಿ ಮತ್ತು ಸೆಲ್ಫ್ ರೆಸ್ಪೆಕ್ಟ್ ಮುಖ್ಯ. ಆರ್ಬಿಐ ರೂಲ್ಸ್ ಗೊತ್ತಿದ್ರೆ ಅರ್ಧ ಭಯ ಕಡಿಮೆ ಆಗುತ್ತೆ. ಹೆಣ್ಮಕ್ಳನ್ನೇ ಟಾರ್ಗೆಟ್ ಮಾಡಿ ಕಲೆಕ್ಷನ್ ಮಾಡ್ತಿರುವ ಇಂಥ ಏಜೆಂಟ್ಸ್ ಇಂದ ಹೆಣ್ಮಕ್ಳು ಸ್ಟ್ರಾಂಗ್ ಆಗಲಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಮಾತ್ರನೇ ಲೈಕ್ ಮಾಡಿ, ಶೇರ್ ಮಾಡಿ, ಕ್ಯಾಪ್ಟನ್ ಕರ್ನಾಟಕ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗುವೆ. ಅಲ್ಲಿವರೆಗೂ ಬಾಯ್.